ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆಗ್ತಾರೆ ಅಂತ ಇದೆ, ಆಗಲ್ಲ ಅಂತಿದೆ. ಆದರೆ ಈ ಬಗ್ಗೆ ನಮಗೇನು ಗೊತ್ತಾಗಿಲ್ಲ. ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಊಟದಲ್ಲಿ ಚೇಂಜ್ ಮಾಡುವ ಅಧಿಕಾರ ನಮಗಿಲ್ಲ, ಅಂದರೆ ಊಟಕ್ಕೆ ನೆಕ್ಸ್ಟ್ ಏನು ಬಡಿಸ್ಬೇಕು ಅನ್ನೋದು ಅಧಿಕಾರ ನಮಗಿಲ್ಲ, ಅಂದರೆ ಆ ನಿರ್ಧಾರ ಮಾಡೋದು ಅಂತ. DCM DKಶಿಗೆ ದೆಹಲಿಗೆ ಹೋಗೋದ್ರಲ್ಲಿ ವಿಶೇಷ ಇಲ್ಲ. ರಾಜಕಾರಣ ಸರ್ಕಾರ ಅಂದರೆ ದೆಹಲಿಗೆ ಹೋಗೋದು ಇದ್ದೇ ಇರುತ್ತಲ್ವ, ಅದು ಸಹಜವಾದಂತಹ ಒಂದು ಪ್ರಕ್ರಿಯೆ. ದೊಡ್ಡ ಸರ್ಕಾರ ಇದೆ, ಹೋಗಲೇಬೇಕಲ್ವ. 7 ಕೋಟಿ ಜನಸಂಖ್ಯೆ, 4 ಲಕ್ಷ ಕೋಟಿ ಬಜೆಟ್ ಇರುವಂಥ ರಾಜ್ಯ ನಮ್ಮದು. ಅವರು 2 ಇಲಾಖೆ ಮಂತ್ರಿ ಆಗಿದ್ದಾರೆ, ಕೆಲಸ ಇದ್ದರೆ ಹೋಗ್ತಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ ಇಲ್ಲೇ ಮುಗಿಯುತ್ತೆ. ಇಲ್ದಿದ್ರೆ ಅಂತಿಮವಾಗಿ ಹೈಕಮಾಂಡ್ ಹೇಳಬೇಕಾಗುತ್ತೆ. ನಾನೇನು ಹೇಳಲ್ಲ, ಪರವಾಗಿ ಹೇಳಲ್ಲ, ವಿರೋಧವೂ ಇಲ್ಲ, ನಾವು ತಟಸ್ಥವಾಗಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಶಾಂತಿ ಕ್ರಾಂತಿ ಆದ್ಮೇಲೆ ಸಂಕ್ರಮಣ ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ನಿ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ. ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ನಿಮಗೂ ನಮಗೆ ಗೊತ್ತಿಲ್ಲ ಅದು ನಾವು ಕೂಡ ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ ಅದನ್ನ ನಮ್ಗೆ ಅಧಿಕಾರ ಇಲ್ಲ ಚೇಂಜ್ ಮಾಡೋದು. ನಮಗೆ ಅಧಿಕಾರ ಇಲ್ಲ. ನಮ್ದು ಏನಿದ್ರು ಚರ್ಚೆ, ನಮ್ಮ ಡೆವಲಪ್ಮೆಂಟು, ನನಗೆ ಎಷ್ಟು ದುಡ್ಡು ಬಂತು ಯಾವ ಇಲಾಖೆಯಿಂದ, ಆ ಚರ್ಚೆ ಅಷ್ಟೇ. ಶಾಂತಿ ಕ್ರಾಂತಿ ಆದ್ಮೇಲೆ ಸಂಕ್ರಮಣ ಆಗ್ತಾರಂತಿದೆ, ಆಗೋಲ್ಲ ಅಂತಿದೆ, ಎಲ್ಲ ನಮ್ನಿ ಇದೆ, ಎಲ್ಲ ಸಂಕ್ರಾಂತಿಗೆ ಇದೆ, ಎಲ್ಲ ನಾವೇನು ಹೇಳ್ಬೇಕಂತ. ನೀವು ಸರ್ಕಾರದಾಗ ಒಬ್ಬ ಪ್ರಭಾವಿ ಸಚಿವರು ನಿಮಗೂ ನಮಗೆ ಗೊತ್ತಿಲ್ಲ ಅದು ನಾವು ಕೂಡ ಡಿನ್ನರ್ ಪಾರ್ಟಿ ಕರೆದ್ರಿ, ಅಲ್ಲಿ ಒಂದು ಏನಾದರೂ ಆಗಿರ್ತದೆ ಊಟದಾಗ. ರಾಹುಲ್ ಗಾಂಧಿಗೆ KN ರಾಜಣ್ಣ ಪತ್ರ ಬರೆದ ವಿಚಾರ ನಾವು ಈ ಬಗ್ಗೆ ಮೊದಲೇ ಹೇಳಿದ್ದೆವು. ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು ಅಂತ ಹೇಳಿದ್ದೆವು. ಜಸ್ಟಿಫೈ ಮಾಡಿಕೊಳ್ಳಿ ಅಂತ ಮೊದಲೇ ಹೇಳಿದ್ವಿ. ಈಗ ಅವರು ಪತ್ರ ಮುಖೇನ ಮನವಿ ಮಾಡಿರಬಹುದು. ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದೇ ಪಕ್ಷದಲ್ಲಿ ಇರೋದ್ರಿಂದ DKಶಿ ರಾಜಣ್ಣ ಭೇಟಿಯಾಗ್ತಾರೆ. ರಾಜಕೀಯದಲ್ಲಿ ಕೋಲ್ಡ್ ವಾರ್ ಇದ್ದೇ ಇರುತ್ತೆ. ರಾಜಣ್ಣ ಅವರನ್ನ DKಶಿ ಭೇಟಿಯಾಗುವುದರಲ್ಲಿ ತಪ್ಪೇನಿಲ್ಲ ಅಂಥೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಂದರೆ ಅಧ್ಯಕ್ಷರವರೇ ಪಕ್ಷದವರು ಭೇಟಿಯಾಗೋದು ಸಹಜ, ಅದರಲ್ಲಿ ಬೇರೆ ಅರ್ಥ ಕಲ್ಪಿಸೋದೇನಿಲ್ಲ. ಮತ್ತು ಪತ್ರ ಬರೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಸಹಜವಾಗಿ ಕೋಲ್ಡ್ ವಾರ್ ಇದ್ದೇ ಇರುತ್ತೆ ರಾಜಕೀಯ ಅಂದ ತಕ್ಷಣ ಅಂಥೇಳಿ ಸಹಜವಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಹೇಳಿದ್ದಿಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ನಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಿಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ನಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಿಲ್ಲ, ಅವ್ರು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ